ಗಾಯ್ಸ್ ಎಲ್ರಿಗೂ ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಂಗ್ ಸ್ಟೋರೀಸ್ ಶುಭೋದಯ ಎಲ್ಲರಿಗೂ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲನೇ T20 ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇನ್ನೇನು ಕೆಲವೇ ಅವರ್ಗಳಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಮ್ಯಾಚ್ ಟೈಮಿಂಗ್ಸ್ ಹೇಳ್ಬಿಡ್ತೀನಿ ನಿಮಗೆ. 1:45 PM ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 1:45ಕ್ಕೆ ಮ್ಯಾಚು ಕ್ಯಾನ್ಬೆರಾದಲ್ಲಿ ಲೈವ್ ಬರ್ತಾ ಇದೆ. ಬ್ರಾಡ್ಕಾಸ್ಟ್ ಗೊತ್ತಿರೋದೇನೆ, ಸ್ಟಾರ್ ಸ್ಪೋರ್ಟ್ಸಲ್ಲಿ ಬ್ರಾಡ್ಕಾಸ್ಟ್ ಬರುತ್ತೆ ಆ್ಯಂಡ್ ಜಿಯೋ ಹಾಟ್ಸ್ಟಾರ್ ಬ್ರಾಡ್ಕಾಸ್ಟ್ ಬರುತ್ತೆ ಅಂತ. ಆ್ಯಂಡ್ ಟೈಮಿಂಗ್ಸ್ನ ಮಿಸ್ ಮ್ಯಾಚ್ ಮಾಡ್ಕೊಂಡು ಹೋಗ್ಬಿಡಿ. T20s ಅಂತ ಅಂದರೆ 7 ಗಂಟೆಗೆ 8 ಗಂಟೆಗೆ ಇರುತ್ತೆ ಮ್ಯಾಚು ಅಂತ. 7 ಗಂಟೆಗೆ 8 ಗಂಟೆಗೆಲ್ಲ ಇರಲ್ಲ, ಅಷ್ಟೊತ್ತು ಮುಗದೇ ಹೋಗಿರುತ್ತೆ ಮ್ಯಾಚು, ಯಾಕಂದರೆ ಆಸ್ಟ್ರೇಲಿಯಾನಲ್ಲಿ ಆಗ್ತಾ ಇರೋದ್ರಿಂದ. ಸೊ ಕ್ಯಾನ್ಬೆರಾದಲ್ಲಿ ಆಗ್ತಾ ಇರೋಂಥ ಮ್ಯಾಚು. ಕ್ಯಾನ್ಬೆರಾದಲ್ಲಿ 2019 ಆಚೆಗೆ 5 T20 ಮ್ಯಾಚಸ್ ಆಗಿದೆ. ಅದರಲ್ಲಿ ಮೋಸ್ಟ್ ಆಫ್ ದ ಮ್ಯಾಚಸ್ ಗೆದ್ದಿರೋದು ಚೇಸಿಂಗ್ ಮಾಡಿರುವಂಥ ಟೀಮೇನೆ. ಸೊ ಅದರಿಂದ ಚೇಸಿಂಗ್ ಟೀಮ್ಗೆ ಕ್ಯಾನ್ಬೆರಾದಲ್ಲಿ ಖಂಡಿತ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂದರೆ ಬೆಟರ್ ಸರ್ಫೇಸು ಬ್ಯಾಟಿಂಗ್ ಆಡೋದಕ್ಕೆ ಅಂತ. ಆ್ಯಂಡ್ ಖಂಡಿತ ಟೆಸ್ಟಲ್ಲಂತೂ ಬೌಲರ್ಗಳು ಇದ್ದೇ ಇರ್ತಾರೆ. ಇಲ್ಲಿ ಚೇಸಿಂಗ್ ಸೈಡ್ಗೆ ಸ್ವಲ್ಪ ಫೇವರಿಸಮ್ ಇರೋದ್ರಿಂದ, ಸ್ವಲ್ಪ ಅಸಿಸ್ಟ್ ಜಾಸ್ತಿ ಇರೋದ್ರಿಂದ ಟಾಸ್ ಗೆದ್ದವರು ಖಂಡಿತ ಇಲ್ಲಿ ಬೌಲಿಂಗ್ ಮಾಡ್ತೀವಮ್ಮ ಅಂತಲೇ ಹೇಳ್ಬಿಟ್ಟು ಬ್ಯಾಟಿಂಗ್ ಮಾಡೋದಕ್ಕೆ ತಳ್ತಾರೆ. ಸೊ ಬ್ಯಾಟಿಂಗ್ ಆಡೋದಕ್ಕೆ ಒಳ್ಳೆ ಕಂಫರ್ಟಬಲ್ ಆಗಿರುವಂಥ ಸರ್ಫೇಸು, ಜೊತೆಗೆ ಬೌಲಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಅಸಿಸ್ಟ್ ಇದೆ ಅಂತಂದರೆ ಫಾಸ್ಟ್ ಬೌಲಿಂಗ್ ಸ್ವಲ್ಪ ಅಸಿಸ್ಟ್ ಇರೋದ್ರಿಂದ ಸೊ ಖಂಡಿತ ಇಲ್ಲಿ ಟಾಸ್ ಗೆದ್ದವರು ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಎಲ್ಲದರಲ್ಲೂ ಕೂಡ ಚೇಸ್ ಮಾಡೋದಕ್ಕೆ ನೋಡೋದು ನಮ್ಮ ಇಂಡಿಯಾದವರು. ನಮ್ಮ ಇಂಡಿಯಾದವ್ರು ಯಾಕೆ ಆಸ್ಟ್ರೇಲಿಯಾದವ್ರು ನೋಡೋದಲ್ಲ, ಓಡಿ ಸೀರೀಸಲ್ಲಿ ಚೇಸ್ ಮಾಡ್ತೀವಿ ಅಂದರು. ಸೊ ಎಲ್ಲೂ ಕೂಡ ಚೇಸ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಆಗಿರುವಂಥದ್ದು ಹೆಡ್ ಟು ಹೆಡ್ 32 ಮ್ಯಾಚ್. 32ರಲ್ಲಿ 11 ಮ್ಯಾಚ್ನ ಆಸ್ಟ್ರೇಲಿಯಾ ಗೆಲ್ತು ಅಂದರೆ 20 ಮ್ಯಾಚ್ನ ಮಾತ್ರ 11 ಮ್ಯಾಚ್ ಮಾತ್ರ ಆಸ್ಟ್ರೇಲಿಯಾ ಗೆಲ್ತು ಅಂದರೆ 20 ಮ್ಯಾಚ್ನ ಇಂಡಿಯಾ ಗೆದ್ದಿರೋದು. 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಹಿಸ್ಟಾರಿಕ್ ಡಾಮಿನೇಷನ್ ಅಂತೂ ಇಂಡಿಯಾ ODIಯಲ್ಲಿ ತೋರಿಸಿಲ್ಲ, T20ಸಲ್ಲಂತೂ ಖಂಡಿತ ತೋರಿಸಿದೆ. ಲಾಸ್ಟು ನಾವು ಇವ್ರ ಮೇಲೆ ಆಡಿರೋದಲ್ಲಿ ಅಂತಂದರೆ ಇಟ್ಸ್ T20 ವರ್ಲ್ಡ್ ಕಪ್ಪು. ಅಲ್ಲಿ ನಾವು ಗೆದ್ದಿದ್ವಿ T20 ವರ್ಲ್ಡ್ ಕಪ್ಪಲ್ಲಿ. ಆಫ್ಟರ್ 16 ಲಾಂಗ್ ಮಂತ್ಸ್, ಆಲ್ಮೋಸ್ಟ್ ಒಂದೂವರೆ ವರ್ಷ ಆದಮೇಲೆ ಆಡ್ತಾ ಇರೋಂಥದ್ದು ಇವ್ರ ಮೇಲೆ T20 ಇಂಟರ್ನ್ಯಾಷನಲ್ಸ್ನ. ನೋಡುವ ಅದು ಹೆಂಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಪ್ಲೇಯಿಂಗ್ 11 ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇಂಡಿಯಾ ಕಡೆ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ. ಅಂದರೆ ನಾನು ಇಟ್ಟಿರುವಂಥ 11ಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಇಲ್ಲ. ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ ಆಯಿತು ಅಂತ ಅಂದರೆ ಈ ಕಡೆಯಿಂದ ಆಸ್ಟ್ರೇಲಿಯಾ ಸೈಡು ಮಿಚೆಲ್ ಮಾರ್ಷ್ ಇದ್ದಾರೆ, ಆಮೇಲೆ ಟ್ರಾವೆಸ್ ಹೆಡ್ ಇದ್ದಾರೆ, ಮ್ಯಾಡಿ ಶಾರ್ಟ್, ಜಾಶ್ ಇಂಗ್ಲಿಸ್. ಆಲ್ಮೋಸ್ಟ್ ಸಿಮಿಲರ್ ಟೀಮೇ ಇದೆ. ಜಾಶ್ ಫಿಲಿಪಿ ಜೊತೆಗೆ ಮಾರ್ಕಸ್ ಸ್ಟಾಯ್ನಿಸ್ ಬರ್ತಾರೆ, ಇಲ್ಲಿ ಟಿಮ್ ಡೇವಿಡ್ ಬರ್ತಾರೆ. ODIಸಲ್ಲಿರಲ್ಲ, ಇಲ್ಲಿಗೆ ಬರ್ತಾರೆ. ಅಡಮ್ ಜಾಂಪಾ, ನ್ಯಾಥನ್ ಎಲಿಸ್, ಜಾಶ್ ಹ್ಯಾಜಲ್ವುಡ್ ಆ್ಯಂಡ್ ಬ್ಯಾಕ್ಲೆಟ್. ಇಲ್ಲಿ ಬೌಲಿಂಗ್ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಇಲ್ಲಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಆ ಟಿಮ್ ಡೇವಿಡ್ ಮತ್ತು ಮಾರ್ಕಸ್ ಸ್ಟಾಯ್ನಿಸು ಸಿಕ್ಕಾಪಟ್ಟೆ ಸ್ಟೆಬಿಲಿಟಿ ಅನ್ನೋದನ್ನ ಖಂಡಿತ ತೊಗೊಂಬರ್ತಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಮಿಸ್ಸಿಂಗ್ ಇದ್ದಾರೆ ನಮ್ಮ ಇಂಡಿಯನ್ ಸೈಡು. ಈ ಕಡೆ ಅವರ ಸ್ಥಾನನ ಶಿವಮ್ ದುಬೆ ಹೆಂಗೆ ಫಿಲ್ ಮಾಡ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ ಯಾವ ಥರ ಫಿಲ್ ಮಾಡ್ತಾರೆ, ಅಕ್ಷರ್ ಪಟೇಲ್ ಯಾವ ಥರ ಫಿಲ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ನೋಡೋಣ ಅಮ್ಮ ಅದೇನಾಗುತ್ತೆ ಅಂತ ಇವತ್ತಿನ ಮ್ಯಾಚು. ನನಗೇನೋ ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಹೊಡಿತಾರೆ ಅಂತ. ಮೇಯ್ನು ಏನು ಗೊತ್ತಾ, ಇವರ ಓಪನರ್ಸ್ ಮಿಚೆಲ್ ಮಾರ್ಷ್ ಜೊತೆಗೆ ಟ್ರಾವೆಸ್ ಹೆಡ್ಡು. ODIಸಲ್ಲೂ ಅದೇ ಹೇಳ್ತಿದ್ದೆ, ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಖಂಡಿತ T20s ಅಂತ ಬಂದಾಗ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದೇ ಹೇಳ್ತಾರೆ, ಇಬ್ಬರು ಕೂಡ ರೊಚ್ಚಿಗೆದ್ದೇ ಹೇಳ್ತಾರೆ. ಅದರಲ್ಲಿ ಟ್ರಾವೆಸ್ ಹೆಡ್ಡು ಮೇಯ್ನು. ಅವನ ಅಜ್ಜಿ ಆ ಮನುಷ್ಯ ಏನಾರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನಿಲ್ಸೋಕ್ಕಾಗೋದಿಲ್ಲ, ಆ ಥರ ಮನುಷ್ಯ. ಆ್ಯಂಡ್ ನಮ್ಮ ಕಡೆನೂ ಅಷ್ಟೇ ಮೇಯ್ನ್ ಅವ್ರಿಗೆ ಥ್ರೆಟ್ ಏನು ಅಂತಂದರೆ ಅಭಿಷೇಕ್ ಶರ್ಮಾ ಮೇಯ್ನ್ ಥ್ರೆಟ್ಟು. ಯಾಕಂದರೆ ಈ ಮನುಷ್ಯ ಕ್ರೀಸಲ್ಲಿ ಇರೋವರೆಗೂ ಕೂಡ ನಿಂತಾಡಲ್ಲ ಅಂತ ಗೊತ್ತು, ಹೊಡಿತಾ ಇರೋದೇನೆ ಹಾವಳಿ. ಯಾಕಂದರೆ ಇಬ್ಬರು ಸನ್ರೈಸ್ ಹೈದರಾಬಾದ್ ಆಡೋದಲ್ಲಿ ಟ್ರಾವೆಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ ಇಬ್ಬರದು ಒಂದೇ ಮೈಂಡ್ ಸೆಟ್ಟು. ಅವನ ಅಜ್ಜಿ ಹೊಡಿಬೇಕು, ಅವನ ಅಜ್ಜಿ ನುಗ್ಬೇಕು ಅನ್ನೋದಷ್ಟೇ ಅವ್ರ ಮೈಂಡ್ ಸೆಟ್ಟು. ಸೊ ಅವರಿಬ್ಬರನ್ನ ಬಿಡ್ತು ಅಂದರೆ ಖಂಡಿತ ಒಳ್ಳೊಳ್ಳೆ ಬ್ಯಾಟ್ರ್ಗಳಿದ್ದಾರೆ ನಮ್ಮ ಇಂಡಿಯಾ ಸೈಡ್. ಸೂರ್ಯಕುಮಾರ್ ಯಾದವ್ ಪ್ರೂವ್ ಮಾಡ್ಕೊಬೇಕಾಗಿದೆ. ಸಿಕ್ಕಾಪಟ್ಟೆ ಮ್ಯಾಚ್ಗಳು ಅಷ್ಟೇನಾ ಹೆವಿ ರನ್ಸ್ಗಳು ಬಂದಿಲ್ಲ, ಎಕ್ಸ್ಪೆಕ್ಟೆಡ್ ರೇಂಜಲ್ಲಿ ಆಡ್ತಿಲ್ಲ. ಕ್ಯಾಪ್ಟನ್ಸಿ ಮಾತ್ರ ಸಖತ್ತಾಗಿ ನಿಭಾಯಿಸ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಮೇಲೆ ನನ್ನ ಕಣ್ಣಂತೂ ಖಂಡಿತ ಇದ್ದೇ ಇರೋದು. ಇವತ್ತು ಅವ್ರ ಬ್ಯಾಟಿಂದಾಗ ಕನ್ಸಿಸ್ಟೆಂಟಾಗಿ ರನ್ಸ್ಗಳು ಬಂದು ಯಾವುದೋ ಜಮಾನೇ ಆಗೋಗ್ಬಿಡುತ್ತೆ T20 ಸೊ ನೋಡುವ ಅದೇನಾಗುತ್ತೆ ಅಂತ. ಇವತ್ತಿನ ಮ್ಯಾಚು ನನ್ನ ಪ್ರಕಾರ, ನನ್ನ ಪ್ರೊಡಿಕ್ಷನು ಇಂಡಿಯಾ ಖಂಡಿತ ಗೆದ್ದೇ ಗೆಲ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.